time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ, ಹಳೆಯದನ್ನ ಮರೆಯದೆ ಆಧುನಿಕತೆಗೆ ತೊಡಗಿಸಿಕೊಳ್ಳೋಣ. ಸಂಸದ ಜಿ ಕುಮಾರ್ ನಾಯಕ್ ಕರೆ. ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿ ಬೆಳವಣಿಗೆಗೆ ಚಿನ್ನ, ಬೆಳ್ಳಿ ಮೇಲಿನ ಜಿಎಸ್ಟಿ ಹಣದ ಪಾಲು ನಿಗಮಕ್ಕೆ ನೀಡಲು ಮನವಿ. ಸುಜ್ಞಾನ ಮೂರ್ತಿ. ಶ್ರೀ ವಾಲ್ಮೀಕಿ ಜಯಂತಿ ಭವ್ಯ ಮೆರವಣಿಗೆ, ಕಲಾ ತಂಡಗಳ ಆಕರ್ಷಣೆ. ಶಿಶು ಮತ್ತು ತಾಯಂದಿರ ಸಾವನ್ನ ತಡೆಗಟ್ಟಲು ನಿರ್ದಿಷ್ಟ ಯೋಜನೆ ರೂಪಿಸಲು ಆಗ್ರಹಿಸಿ ಮಹಿಳಾ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿ. ಮತ್ತು ಸಾತ್ಮೆಲ್ ಕ್ರಾಸ್ ಬಳಿ ರಸ್ತೆ ಅಪಘಾತ, ಓರ್ವನ ಸಾವು, ಇಬ್ಬರಿಗೆ ಗಾಯ. ಮಹರ್ಷಿ ವಾಲ್ಮೀಕಿ ಕೇವಲ ಒಂದು ಸಮುದಾಯದವರಲ್ಲ, ಇಡೀ ದೇಶದವರಾದ ಮಹಾನ್ ವ್ಯಕ್ತಿ. ಭಾರತೀಯ ಸಂಸ್ಕೃತಿಗೆ ಸಂವಿಧಾನವನ್ನ ನೀಡಿದವರು, ರಾಮಾಯಣದ ಮೂಲಕ ರಾಜ, ಮಂತ್ರಿ ಹಾಗೂ ಪ್ರಜೆಗಳ ಕರ್ತವ್ಯವನ್ನ ವಿವರಿಸಿದವರು ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಆಶಾಪುರ ರಸ್ತೆಯಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಳೆಯದನ್ನ ಮರೆಯಬಾರದು, ಅದನ್ನೇ ನೆನಪಿಟ್ಟು ಆಧುನಿಕತೆಗೆ ತೊಡಗಿಕೊಳ್ಳಬೇಕು. ಎಲ್ಲರೂ ಒಂದೇ ಜನಾಂಗವಾಗಿ ಸಮಾಜದ ಉನ್ನತಿಗಾಗಿ ಕೆಲಸ ಮಾಡಬೇಕು. ಸಾರ್ವಜನಿಕರ ಸಹಕಾರ ಮತ್ತು ಸಲಹೆ ಅತ್ಯಂತ ಮುಖ್ಯ. ಶಿಕ್ಷಣದ ಮೂಲಕ ಉನ್ನತ ಸ್ಥಾನಕ್ಕೆ ತಲುಪುವ ದೃಢ ಸಂಕಲ್ಪ ಎಲ್ಲರಲ್ಲಿರಬೇಕು ಎಂದರು. ಪರಿಶಿಷ್ಟ ವರ್ಗದ ಮಕ್ಕಳಿಗೆ ದೇಶದಾದ್ಯಂತ 150 ಕೋಟಿಗೂ ಹೆಚ್ಚಿನ ಅನುದಾನ ಬೇಕಿತ್ತು, ಆದರೆ ಕೆಲವೇ ಲಕ್ಷ ಮಾತ್ರ ನೀಡಲಾಗಿತ್ತು. ರಾಯಚೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೊಬ್ಬರ ಮನವಿಯ ಮೇರೆಗೆ ವಿಷಯ ನನ್ನ ಗಮನಕ್ಕೆ ಬಂದ ನಂತರ ಈಗ 120 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ವಾಲ್ಮೀಕಿ ಭವನದ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ ಸಂಸದರ ಅನುದಾನದಿಂದ ನೀಡಲಾಗುವುದು ಎಂದರು.
ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಜಗತ್ತಿನ ಮೊದಲ ಕವಿ. ಸುಮಾರು 12,000 ವರ್ಷಗಳ ಹಿಂದೆ ರಾಮಾಯಣ ಬರೆದು ಸಂಬಂಧಗಳ ಮಹತ್ವವನ್ನ ತಿಳಿಸಿಕೊಟ್ಟರು. ರಾಯಚೂರು ಭಾಗದಲ್ಲೂ ಪರಿಶಿಷ್ಟ ವರ್ಗದ ಜನರ ಕೊಡುಗೆ ಅಪಾರವಾಗಿದೆ. ವಾಲ್ಮೀಕಿ ಅವರ ತತ್ವಾದರ್ಶಗಳಿಂದ ಸಮಾಜದಲ್ಲಿ ಸಮಾನತೆ ನೆಲೆಸಬೇಕು. ವಾಲ್ಮೀಕಿ ಭವನದಲ್ಲಿ ಸುಸಜ್ಜಿತ ವ್ಯವಸ್ಥೆ ಅಗತ್ಯ ಇದೆ ಎಂದು ಹೇಳಿದರು. ಒಂದು ಸಾರಿ ಅವ್ರು ಭೇಟಿ ಆಡ್ತಾ ನಾಗಮುನಿಗಳು ಅವ್ರಿಗೆ ಭೇಟಿ ಆದ ಏನಪ್ಪ ರತ್ನಾಕರ ಅವರ ಹೆಸರು. ರತ್ನಾಕರ ನಿನಗೇನು ಬೇಜಾರಾಗಿದ್ದೀನಪ್ಪ ಭೇಟಿ ಆಡಿ ಹೆಸರು ಕೊಡ್ತಿದ್ದಿಲ್ಲ ಅಂತಂದರೆ, ಇಲ್ಲ ಸರ್ ನನಗೇನಿಲ್ಲ, ನಾನು ಹೆಂಡತಿ ಮಕ್ಕಳಿಗೆ ಸಾಕ್ತೀನಿ ಇರಲಿಲ್ಲ ಅಂತ ಹೇಳಿದ್ರು. ಅವಾಗ ನಾಗಮುನಿಗಳು, ಪಾಪ ನೀನು ಒಬ್ಬತ್ತು ಓದ್ಕೊಳ್ಳೋದಿಲ್ಲ, ನೀನು ಹೆಂಡತಿ ಮಕ್ಕಳು ಓದ್ಕೋತಾರೆ ನಾವು ಕೇಳಿದ್ವು, ಆಯ್ತು ನಾನು ಕೇಳಿ ಬರ್ತೀನಿ ಅಂತ ಹೇಳಿದ್ರು. ಅವಾಗ ಹೆಂಡತಿ ಮಕ್ಕಳು ಪಾಪ ನಿಲ್ಲಿಸುತ್ತಾನೆ ಅಂತೇಳಿ ಹೆಂಡತಿ ಮಕ್ಕಳು ಹೇಳಿದ್ರು. ಅವಾಗ ಮತ್ತೆ ನಾಗಮುನಿಯನ್ನು ಬಂದು, ಸರ್ ನಾನು ಮಾಡಿದ್ದು ಎಲ್ಲ ಬೇರೆ ಅಡ್ಡದಾರಿಗಳಿದ್ರಿ, ನಾನು ಒಳ್ಳೆಯದಾಗಬೇಕಂದಾಗ ಇಲ್ಲ ಈ ರೀತಿ ತಪಸ್ಸು ಮಾಡಪ್ಪ ಅಂತ ಹೇಳಿದರೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ತದನಂತರ ಒಂದು ಬದಲಾವಣೆ ಆಗಿದ್ದು ವಾಲ್ಮೀಕಿ ಮಹರ್ಷಿಗಳು ಅಂತ ಹೇಳಿ ಬಹುಶಃ ಈ ಜಗತ್ತಿನಲ್ಲಿ ಅತ್ಯಂತ ಮೊಟ್ಟ ಮೊದಲ ಕವಿ ಯಾರಾದ್ರೆ ವಾಲ್ಮೀಕಿ ಮಹರ್ಷಿಗಳು. ಬಹುಶಃ 10,000-12,000 ವರ್ಷಗಳ ಹಿಂದೆ ರಾಮಾಯಣ ಬರೆದು 10,000-12,000 ವರ್ಷಗಳ ಹಿಂದೆ ಬಹುಶಃ ಆ ಸಮಯದಲ್ಲಿ ತಂದೆ ತಾಯಿಗಳ ಸಂಬಂಧ ಮಕ್ಕಳ ಜೊತೆ ಯಾವತ್ತಿರಬೇಕು, ಅಣ್ಣ ತಮ್ಮಂದಿರ ಸಂಬಂಧ ಯಾವತ್ತಿರಬೇಕು, ಅಣ್ಣ ಅಕ್ಕನ ಸಂಬಂಧ ಯಾವತ್ತಿರಬೇಕು, ಗಂಡ ಹೆಂಡತಿ ಸಂಬಂಧ ಯಾವತ್ತಿರಬೇಕು, ಗುರು ಹಿರಿಯರ ಸಂಬಂಧಗಳು ಹೇಗಿರಬೇಕು, ಗುರು ಶಿಷ್ಯನಿನ ಸಂಬಂಧ, ಬಹುಶಃ ಇತಿಹಾಸದ ಎಲ್ಲ ಸಂಬಂಧಗಳನ್ನು ಹೇಳಿಕೊಟ್ಟಂತ ಈ ರೀತಿ ಇರಬೇಕು ಅಂತ ಒಂದು ಹೆಜ್ಜೆ ಹಾಕಿದಂತ ಮಹಾನ್ ವ್ಯಕ್ತಿ, ಮಹಾನ್ ಕವಿ, ಮಹಾನ್ ಋಷಿಮುನಿ ಯಾರಿದ್ರೆ ಅದು ವಾಲ್ಮೀಕಿ ಮಹರ್ಷಿಗಳು. ಬಹುಶಃ ವಾಲ್ಮೀಕಿ ಮಹರ್ಷಿಗಳು ತದನಂತರ ಬದಲಾವಣೆಯಾಗಿ ಬಹುಶಃ ಈ ಜಗತ್ತಿಗೆ ಮಾತ್ರ, ನಮ್ಮ ರಾಷ್ಟ್ರಕ್ಕೆ ಮಾತ್ರ ಇಡೀ ಜಗತ್ತಿಗೆ ಹೇಳಿಕೊಡೋದು ಯಾವ ರೀತಿ ನಾವು ನಡೀಬೇಕು. ಅದೇ ರೀತಿ ಇವತ್ತಿಗೂ ನಮ್ಮ ಭಾರತ ಬೇರೆ ದೇಶದಲ್ಲಿ ನಡೀತದೆ ಅಂತ ಗೊತ್ತಿಲ್ಲ, ಆದರೆ ಬೇರೆ ದೇಶಕ್ಕಿಂತ ನಮ್ಮ ಭಾರತದಲ್ಲಿ ಈ ಆಚರಣೆಗಳು ಇನ್ನೂ ಜೀವಂತವಾಗಿದ್ದರೆ ಆ ಹಿರಿಯರು ಹಾಕಿಕೊಡುವಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇರೋದಕ್ಕೆ ಸಾಕು ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಉಪನ್ಯಾಸಕ ವೇಣುಗೋಪಾಲ್ ನಾಯಕ್, ಚನ್ನಬಸವ ನಾಯಕ್, ಪ್ರಭು ಹುಲಿನಾಯಕ್, ತಾಯಣ್ಣ ನಾಯಕ್, ನಾಗಪ್ಪ, ಪಾಂಡುರಂಗ ನಾಯಕ್, ಭೀಮರಾವ್ ನಾಯಕ್, ವೆಂಕಟೇಶ್ ನಾಯಕ್, ರಘುವೀರ್ ನಾಯಕ್, ನಾರಾಯಣ ನಾಯಕ್, ಶಿವಪ್ಪ ನಾಯಕ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, ಮಲ್ಲಿಕಾರ್ಜುನ, ವೆಂಕಟೇಶ್ ನಾಯಕ್ ಅಸ್ಕಿಯಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆ ರಾಯಚೂರು ಜಿಲ್ಲೆಯಾಗಿದ್ದು, ವಿಶ್ವಕರ್ಮ ಸಮುದಾಯದವರು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ನಿಗಮದ ವತಿಯಿಂದ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ತಲುಪಿಸಲು ಸರ್ಕಾರದಿಂದ ಈ ಬಾರಿ ಹೆಚ್ಚಿನ ಅನುದಾನವನ್ನು ಪಡೆಯಲು ಪ್ರಯತ್ನಿಸುತ್ತೇನೆ. ಚಿನ್ನ, ಬೆಳ್ಳಿ ಮೇಲಿನ GST ಹಣದಲ್ಲಿ ಪಾಲನ್ನು ನಿಗಮಕ್ಕೆ ನೀಡಲು ಮನವಿ ಮಾಡಲಾಗುವುದು ಎಂದು ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸುಜ್ಞಾನ್ ಮೂರ್ತಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರಿಲ್ಲದೆ ಸಂಘಟನೆಯ ಕೊರತೆ ಇತ್ತು. ಇದೀಗ ವಿಜಯದಶಮಿ ದಿನ ನನ್ನನ್ನು ಅಭಿವೃದ್ಧಿ ನಿಗಮಕ್ಕೆ ನೇಮಕ ಮಾಡಿದ್ದರಿಂದ ನಿಗಮಕ್ಕೆ ಹೊಸ ಚೈತನ್ಯ ಬಂದಂತಾಗಿದೆ. ವಿಶ್ವಕರ್ಮರೆಲ್ಲರೂ ಸಂಘಟಿತರಾಗಬೇಕು. ಸರ್ಕಾರದ ಸೌಲಭ್ಯಗಳನ್ನು ಪಡೆದಾಗ ಮಾತ್ರ ಸಮಾಜದ ನಿಜವಾದ ಅಭಿವೃದ್ಧಿ ಸಾಧ್ಯ ಎಂದರು. ಸರ್ಕಾರ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿಗಳ ಅನುದಾನವನ್ನು ನಿಗದಿಪಡಿಸಿದೆ. ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಪಡೆಯಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಚಿನ್ನ, ಬೆಳ್ಳಿ ಮಾರಾಟ ಮತ್ತು ಖರೀದಿಯಲ್ಲಿ ಹೆಚ್ಚಿನವರು ಸಮಾಜದವರಿದ್ದು ಸರ್ಕಾರದ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಹೋಗುತ್ತಿದೆ. ಚಿನ್ನ, ಬೆಳ್ಳಿ ಮೇಲಿನ GST ಹಣದಲ್ಲಿ ಪಾಲನ್ನು ನಿಗಮಕ್ಕೆ ನೀಡಲು ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಇದೀಗ ಬಡಿಗ, ಕಂಬಾರ, ಅಕ್ಕಸಾಲಿಗ, ಶಿಲ್ಪಿ, ಕಂಚುಕಾರರು ನೇರ ಸಾಲ, ಪಂಚವೃತ್ತಿ ಸಾಲ, ಗಂಗಾ ಕಲ್ಯಾಣ, ವಾಹನ ಸಾಲ ಹಾಗೂ ಅರಿವು ಯೋಜನೆಗಳಿಗೆ ಅರ್ಹರಾಗಿದ್ದಾರೆ ಎಂದರು. ರಾಜ್ಯ ಮಟ್ಟದಲ್ಲಿ 7 ನಿರ್ದೇಶಕರನ್ನ ನೇಮಕ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವಂತೆ ಒತ್ತಾಯಿಸುತ್ತೇನೆ. ಉಡುಪಿ ಜಿಲ್ಲೆಯಲ್ಲಿನ ಮಲ್ಪೆ ಬೀಚ್ ಹತ್ತಿರ ಬೋಟ್ ರಿಪೇರಿ ಮಾಡುವ ವಿಶ್ವಕರ್ಮರಿಗೆ ಪ್ರತಿ ಸಲ 10 ಜನ ಫಲಾನುಭವಿಗಳಿಗೆ ತಲಾ 1 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂದರು. ರಾಜ್ಯದಲ್ಲಿ ಸಾಕಷ್ಟು ವಿಶ್ವಕರ್ಮ ಸಮಾಜದ ಜನರು ಬಡತನದಲ್ಲಿದ್ದು ನಿಗಮದಿಂದ ಸಹಾಯ ಮಾಡಲು ಬದ್ಧನಾಗಿದ್ದೇನೆ. ನನ್ನ ಅಧ್ಯಕ್ಷ ಸ್ಥಾನವನ್ನು ಸದುಪಯೋಗಪಡಿಸಿಕೊಂಡು ಸಮಾಜ ಸೇವೆಗೆ ಮುಡಿಪಾಗಿಡುವೆ ಎಂದು ಹೇಳಿದರು. ಕರ್ನಾಟಕ ಭಾಗದಲ್ಲಿ ನಮ್ಮ ವಿಶ್ವಕರ್ಮ ಸಮುದಾಯಗಳು
ಸ್ವಲ್ಪ ಪರಿಸ್ಥಿತಿ ಬೇರೆ ಭಾಗ ಹೋಲಿಸಿದ್ರೆ ಈ ಭಾಗದಲ್ಲಿ ವಿಶ್ವಕರ್ಮ ಸಮುದಾಯ ಸ್ವಲ್ಪ ಹಿಂದುಳಿದಿದ್ದಾರೆ. ಅದರಿಂದ ಸ್ವಲ್ಪ ನನ್ನ ಆಸಕ್ತಿನ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಹೆಚ್ಚಾಗಿ ಮಾಡಿ ಇಲ್ಲಿನ ನಮ್ಮ ಜನಾಂಗದ ಶ್ರೇಯೋಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನನ್ನ ಇಡೀ ರಾಜ್ಯಕ್ಕೆ 1 ವರ್ಷಕ್ಕೆ ಅದು 50 ಕೋಟಿ ಈಗ ಅಕ್ಷರ ಆಗಿದೆ. ಈ ವರ್ಷಕ್ಕೆ ಅರ್ಜಿ ತಗೊಂಡಿದ್ದಾರೆ, ಅದು ಅಲೋಕೇಶನ್ ಆಗಿದೆ. ಅದಕ್ಕೆ ಅಧ್ಯಕ್ಷ ಮಾಡಿದ್ದೀವಿ. ನನಗೆ ಅದಕ್ಕೋಸ್ಕರನೇ ಅಧ್ಯಕ್ಷ ಮಾಡಿದ್ವಿ. ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ನನಗೆ ಇದೆಲ್ಲ ನನ್ನ ಅಧ್ಯಕ್ಷ ಮಾಡಿದ್ರು. ಅದರಿಂದನೇ ನಾನು ಇದನ್ನೆಲ್ಲ ನಾನು ಮುಖ್ಯವಾಗಿ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ಜಿಲ್ಲಾವಾರು ನಾನು ಏನೇನು ಸಮಸ್ಯೆ ಇದೆ ಎಲ್ಲ ಕ್ರೋಢೀಕರಿಸಿ ಆ ಸಮಸ್ಯೆಗಳು ಪರಿಹಾರ. ಚಿನ್ನ ಬೆಳ್ಳಿ ವ್ಯಾಪಾರ ಇಡೀ ರಾಜ್ಯದಲ್ಲಿ ಎಷ್ಟಾಗುತ್ತೆ ಪ್ರತಿ ವರ್ಷ ಗೊತ್ತಿದೆ. GST ಎಷ್ಟು ಕಲೆಕ್ಟ್ ಆಗುತ್ತೆ ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ GST ಎಷ್ಟು ಕಲೆಕ್ಟ್ ಆಗುತ್ತೆ, ಅದರಲ್ಲಿ ಇಷ್ಟು ಪಾಲು ನಮಗೆ ಕೊಡಿ ನಮ್ಮ ನಿಗಮಕ್ಕೆ ಅಂತ ಒಂದು ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀನಿ. ಅವತ್ತು ಮಾವನೂರು ವರದಿ ಜಾರಿ ಮಾಡಿ ನಾವು ಹಿಂದುಳಿದವರಿಗೆ ಮೀಸಲಾತಿ. ಆ ನಂತರ ನಮಗೆ 2014ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ವಿಶ್ವಕರ್ಮ ನಿಗಮ ಸ್ಥಾಪನೆ ಮಾಡಿ ನಮ್ಮ ಹಿಂದುಳಿದ ವರ್ಗ ಅಭಿವೃದ್ಧಿಗೆ ಪ್ಲಾನಿಂಗ್ ಮಾಡಬಹುದು. ಆ ನಂತರ ಈಗ ಮತ್ತೆ 2 ವರ್ಷ ಆದಮೇಲೆ ನಮ್ಮ ಸರ್ಕಾರ ಬಂದು 2 ವರ್ಷ ಆದಮೇಲೆ ಈಗ ನನ್ನನ್ನು ಗುರುತಿಸಿ ಸರ್ಕಾರದಿಂದ ನನ್ನನ್ನು ನಿಗಮಕ್ಕೆ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ನಾನು ನಮ್ಮ ಸರ್ಕಾರಕ್ಕೆ ಆಭಾರಿಯಾಗಿದ್ದೀನಿ. ಹಾಗೂ ನಮ್ಮ ಸಮಾಜ ಇವತ್ತು ನಮ್ಮ ಸಮಾಜಕ್ಕೂ ಸಹ ಸಮಾಜದ ಎಲ್ಲ ಕಡೆಯಿಂದಲೂ ನನಗೆ ಇವತ್ತು ತುಂಬ ರಾಜ್ಯಾದ್ಯಂತ ನಮ್ಮ ಜನಾಂಗ ಇವತ್ತು ಹೆಮ್ಮೆ ಪಡ್ತಾ ಇದ್ದಾರೆ, ನನಗೆ ಶುಭಾಶಯ ತಿಳಿಸ್ತಾ ಇದ್ದಾರೆ. ಅದರಿಂದ ನಾನು ನಮ್ಮ ಸಮಾಜಕ್ಕೆ ಏನಾದರೂ ಹೊಸತರಾಗಿ ಏನಾದರೂ ಈ ನಿಗಮದಿಂದ ಎಷ್ಟು ಪ್ರಯತ್ನ ಇನ್ನೂ ಹೆಚ್ಚಾಗಿ ಸರ್ಕಾರದಿಂದ ನಾನು ತಗೊಂಡು ಕೆಲಸ ಮಾಡ್ತೀನಿ. ಮತ್ತೆ ಇವತ್ತು ನೀವು ನಮ್ಮ ಮಾಧ್ಯಮ ಬಳಿಗೆರು ಪತ್ರಕರ್ತರಾಗಿರೋದನ್ನು ನಾವು ಮಾತಾಡಬೇಕು. ಲೇಖನಿಗೆ ಎಷ್ಟು ಶಕ್ತಿ ಇತ್ತು ಅಂತ 80ರ ದಶಕದಲ್ಲಿ ಲಂಕೇಶ್ ಅವರು ತೋರಿಸ್ತಾರೆ. ನಾನು ಯಾಕಂದ್ರೆ ಲಂಕೇಶ್ವರ ಗುಡ್ಡನಾಡಿ ಆಗಿದೆ, ತುಂಬ ಒಳ್ಳೆಯ ಲಂಕೇಶ್ವರ. ಅವತ್ತು ಒಂದು ಸರ್ಕಾರ ಲೇಖನಿಯಿಂದನೇ ಒಂದು ಸರ್ಕಾರ, ಲಂಕೇಶ್ ಪತ್ರಿಕೆಯಿಂದನೇ ಒಂದು ಸರ್ಕಾರ ತೆಗೆದರು. ಅಷ್ಟೊಂದು ಮಹತ್ವ ಇದ್ದಾಗ ಈಗ ಕ್ಯಾಮ್ರಾ ಬಂದಿದೆ, ಆ ಕೆಲಸ ಕ್ಯಾಮ್ರಾ ಮಾಡ್ತಾರೆ. ಆಗ ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮಾರುತಿ ಬಡಿಗೇರ್, ಲಕ್ಷ್ಮೀಪತಿ, ಮೌನೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಸಂಸದ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗೇರಿ ಅವರು ಪೂಜೆ ಸಲ್ಲಿಸುವ ಮೂಲಕ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಿದರು. ನಗರದ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ವಾಲ್ಮೀಕಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ವಾಲ್ಮೀಕಿ ಸಮಾಜದ ಮುಖಂಡರು ಮತ್ತು ಗಣ್ಯರು ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆಯು ವಾಲ್ಮೀಕಿ ವೃತ್ತದಿಂದ ಪ್ರಾರಂಭವಾಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಬಾಬು ಜಗಜೀವನ್ ರಾಮ್ ವೃತ್ತ, ಆಶಾಪುರ್ ರಸ್ತೆ, ರಾಜಮಾತಾ ದೇವಸ್ಥಾನದ ಮುಂಭಾಗದಿಂದ ವಾಲ್ಮೀಕಿ ಭವನದವರೆಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಅಗಲು ವೇಷ, ಹಲಗೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ, ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ಚನ್ನಬಸವ ನಾಯಕ್, ಸಣ್ಣ ನರಸಿಂಹಲು ನಾಯಕ್, ರವೀಂದ್ರ ಜಲ್ದಾರ್, ವೆಂಕಟೇಶ್ ನಾಯಕ್ ಅಸ್ಕೆಯಾಳ್, ರಘುವೀರ್ ನಾಯಕ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ.
ಜಿಲ್ಲೆಯಲ್ಲಿ ಶಿಶು ಹಾಗೂ ತಾಯಿ ಮರಣಗಳ ಸಂಖ್ಯೆ ಹೆಚ್ಚುತ್ತಿದ್ದರೂ ಈ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸುತ್ತಿರುವುದನ್ನು ಖಂಡಿಸಿ ರಾಜ್ಯ ಮಹಿಳಾ ಒಕ್ಕೂಟ ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಗರ್ಭಿಣಿ ಮಹಿಳೆಯರ ಪ್ರತಿಕೃತಿ ಇಟ್ಟು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಶಿಶು ಮತ್ತು ತಾಯಿ ಮರಣಗಳ ಸಂಖ್ಯೆ ಪ್ರತಿ ತಿಂಗಳು ಹೆಚ್ಚುತ್ತಿದ್ದು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವ ಸರ್ಕಾರದ ನಡೆಯನ್ನ ಖಂಡಿಸಿದರು. ಜಿಲ್ಲೆಯಲ್ಲಿ ನಿರಂತರವಾಗಿ ಶಿಶು ಮತ್ತು ತಾಯಿ ಮರಣಗಳ ಕುರಿತು ಹಾರಿಕೆ ಉತ್ತರಗಳನ್ನು ನೀಡುತ್ತಿರುವ ವೈದ್ಯರ ಹೇಳಿಕೆ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ರಕ್ತಹೀನತೆ ಹಾಗೂ ಮಕ್ಕಳ ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ. ಅಲ್ಲದೆ ತಾಯಿ ಹಾಗೂ ಶಿಶು ಮರಣ ಹೆಚ್ಚುತ್ತಿವೆ. ಈ ಬಗ್ಗೆ ಕ್ರಮ ವಹಿಸಬೇಕಾದ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಹಾಕಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೋರಾಟಗಾರರೊಂದಿಗೆ ಈಗಾಗಲೇ ಅಪೌಷ್ಟಿಕತೆ ನಿವಾರಣೆಗೆ ಪ್ರಾಯೋಗಿಕ ಯೋಜನೆ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ತಿಳಿಸಿದ್ದರು. ಆದರೆ ಯಾವುದೇ ಕಾರ್ಯಕ್ರಮ ಜಾರಿ ಮಾಡದೆ ಹಾರಿಕೆ ಉತ್ತರ ನೀಡುವ ಸಚಿವರ ಭರವಸೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು. ಕಳೆದ 1.5 ವರ್ಷಗಳಲ್ಲಿ ಹೋರಾಟ ನಡೆಸಿ ನಾವು ಶಾಸಕರು ಮತ್ತು ಸಚಿವರಿಗೆ ಮನವಿ ಸಲ್ಲಿಸಿದ್ದು ಬೇಡಿಕೆ ಈಡೇರಿಸುವುದಾಗಿ ಭರವಸೆ ಹುಸಿಗೊಳಿಸಿದ್ದಾರೆ. ಕಳೆದ 1 ವರ್ಷದಲ್ಲಿ ತಾಯಿ ಹಾಗೂ ಶಿಶು ಮರಣಗಳು ಸಂಭವಿಸುತ್ತಲೇ ಇವೆ. ಆದರೆ ಸರ್ಕಾರ ನಿರ್ಲಕ್ಷ್ಯ ಭಾವನೆ ತಾಳಿರುವುದು ಅತ್ಯಂತ ವಿಷಾದಕರ ಸಂಗತಿಯಾಗಿದೆ. ಸರ್ಕಾರ ಕೂಡಲೇ ನಿರ್ದಿಷ್ಟವಾದ ಕ್ರಿಯಾ ಯೋಜನೆಯನ್ನ ರೂಪಿಸಬೇಕು. ಸುಳ್ಳು ಆಶ್ವಾಸನೆಗಳನ್ನ ನೀಡದೆ ನಿರ್ದಿಷ್ಟ ಕ್ರಮ ಕೈಗೊಳ್ಳುವವರೆಗೆ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾ ಪಾಟೀಲ್, ಮೋಕ್ಷಮ್ಮ, ವಿರುಬಮ್ಮ, ರೇಣುಕಾ, ಗುರುರಾಜ್, ಅನುಮೇಶ್, ಮಾರೆಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ಹುಣಸಿಯಾಳಹುಡ ಗ್ರಾಮದ ಹೊರವಲಯದಲ್ಲಿ ಮಂಗಳವಾರ ಬೆಳಿಗ್ಗೆ ನಡೆದಿದೆ. ಮೃತಪಟ್ಟ ವ್ಯಕ್ತಿ ಹೆಸರು ತಿಳಿದು ಬಂದಿಲ್ಲ. ಕಾರು ಅಸ್ಕಿಯಾಳ ಗ್ರಾಮದಿಂದ ಕಲ್ಲೂರಿಗೆ ಹೋಗುತ್ತಿದ್ದರು ಎನ್ನಲಾಗಿದೆ. ವೇಗವಾಗಿ ಹೊರಟಿದ್ದ ಕಾರು ಏಕಾಏಕಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯಲ್ಲಿದ್ದ ಗದ್ದೆಗೆ ಉರುಳಿ ಬಿದ್ದಿದೆ. ಕಾರಿನಲ್ಲಿದ್ದ 4 ಪೈಕಿ ಓರ್ವನ ತಲೆಗೆ ಪೆಟ್ಟಾಗಿ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಪಂಕಜ್ ಅಸ್ಕಿಯಾಳ್, ಬಿಕೆ ಶಶಾಂಕ್, ಶ್ರೀಕಾಂತ್ ಎಂಬುವರಿಗೆ ಗಂಭೀರ ಗಾಯಗಳಾಗಿವೆ. ಅವರನ್ನ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಮತ್ತೋರ್ವ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಗ್ರಾಮೀಣ ಠಾಣೆ ಪಿಎಸ್ಐ ಪ್ರಕಾಶ್ ಡಂಬಾಳ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ, ಹಳೆಯದನ್ನ ಮರೆಯದೆ ಆಧುನಿಕತೆಗೆ ತೊಡಗಿಸಿಕೊಳ್ಳೋಣ, ಸಂಸದ ಜಿ ಕುಮಾರ್ ನಾಯಕ್ ಕರೆ. ವಿಶ್ವಕರ್ಮ ಅಭಿವೃದ್ಧಿ ಮಂಡಳಿ ಬೆಳವಣಿಗೆಗೆ ಚಿನ್ನ ಬೆಳ್ಳಿ ಮೇಲಿನ ಜಿಎಸ್ಟಿ ಹಣದ ಪಾಲು ನಿಗಮಕ್ಕೆ ನೀಡಲು ಮನವಿ, ಸುಜ್ಞಾನ್ ಮೂರ್ತಿ. ಶ್ರೀ ವಾಲ್ಮೀಕಿ ಜಯಂತಿ ಭವ್ಯ ಮೆರವಣಿಗೆ, ಕಲಾ ತಂಡಗಳ ಆಕರ್ಷಣೆ. ಶಿಶು ಮತ್ತು ತಾಯಂದಿರ ಸಾವನ್ನ ತಡೆಗಟ್ಟಲು ನಿರ್ದಿಷ್ಟ ಯೋಜನೆ ರೂಪಿಸಲು ಆಗ್ರಹಿಸಿ ಮಹಿಳಾ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿ. ಮತ್ತು ಸಾತ್ಮೆಲ್ ಕ್ರಾಸ್ ಬಳಿ ರಸ್ತೆ ಅಪಘಾತ, ಓರ್ವನ ಸಾವು, ಇಬ್ಬರಿಗೆ ಗಾಯ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.